ಪುರಸಭೆಯ ಆಸ್ತಿಯನ್ನ ಯಾರೇ ಒತ್ತುವರಿ ಮಾಡಿದರೂ ಅದನ್ನು ತೆರವುಗೊಳಿಸಲಾಗುತ್ತೆ ಎಂದು ಎಚ್ಚರಿಕೆ ನೀಡಿದ ಬೇಲೂರು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್. ಪುರಸಭೆ ವ್ಯಾಪ್ತಿಯ 1ನೇ ವಾರ್ಡ್ನಲ್ಲಿ ಸಾರ್ವಜನಿಕ ಉಪಯೋಗಕ್ಕಾಗಿ ಉದ್ಯಾನವನಕ್ಕೆ ಮೀಸಲಿಟ್ಟಿದ್ದ ಜಾಗವನ್ನು ಕೆಲವರು ಅತಿಕ್ರಮಣ ಮಾಡಿದ್ದಾರೆಂದು ದೂರು ನೀಡಿದ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ತೆರಳಿ ಪಾರ್ಕಿಂಗ್ ಮೀಸಲಿಟ್ಟಿದ್ದ ಜಾಗದ ಮಾಲೀಕರು ಹಾಗೂ ಪುರಸಭೆ ಅಧಿಕಾರಿಗಳ ಜೊತೆಗೆ ಮಾತಿನ ಚಕಮಕಿ ನಡೆದರೂ ಸಹ ಯಾವುದೇ ಆಸ್ಪದ ಕೊಡದೆ ಒತ್ತುವರಿಯಾಗಿದ್ದ ಪುರಸಭೆ ಆಸ್ತಿಯನ್ನ ತೆರವುಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಅಶೋಕ್, ಪಟ್ಟಣದಲ್ಲಿ ಈಗಾಗಲೇ ಹಿರಿಯ ನಾಗರಿಕರಿಗೆ ಹಾಗೂ ಮಕ್ಕಳಿಗಾಗಿ ಸುಮಾರು 33 ಉದ್ಯಾನಗಳಿದ್ದು ಇವುಗಳಲ್ಲಿ ಕೆಲವು ಪ್ರಭಾವಿ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡಿದ್ದು ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಹೊಸನಗರದಲ್ಲಿ 2 ಉದ್ಯಾನಗಳಿಗೆ ಜಾಗವನ್ನ ಮೀಸಲಿಟ್ಟಿದ್ದು ಆದರೆ ಕೆಲವರು ಅದನ್ನ ಅತಿಕ್ರಮಣ ಮಾಡಿಕೊಂಡು ತಮ್ಮ ಹೆಸರಿಗೆ ಖಾತೆ ಮಾಡಿಸಿಕೊಂಡಿದ್ದಾರೆ. ಇನ್ನು ನಮ್ಮ ಆಸ್ತಿಯನ್ನ ಯಾವುದೇ ಜಾಗದಲ್ಲಿ ಒತ್ತುವರಿ ಮಾಡಿದ್ರೂ ಅದನ್ನ ಬಿಡುವುದಿಲ್ಲ. ಸರ್ಕಾರಿ ಜಾಗವನ್ನ ಯಾರೇ ಒತ್ತುವರಿ ಮಾಡಿಕೊಂಡಿದ್ರೂ ಅದು ತಪ್ಪು. ಮಾಲೀಕರಿಗೆ ಇದರ ಬಗ್ಗೆ ಮಾಹಿತಿ ನೀಡಿ ನಮ್ಮೆಲ್ಲ ಅಧಿಕಾರಿಗಳೊಂದಿಗೆ ಜಾಗವನ್ನ ತೆರವುಗೊಳಿಸಿ ಈ ವಾರ್ಡ್ನ ಹಿರಿಯ ನಾಗರಿಕರಿಗೆ ಮಕ್ಕಳಿಗಾಗಿ ತೆರವುಗೊಳಿಸಿದ್ದೇವೆ. ನಾವು ಇಲ್ಲಿ ಸುಂದರವಾದ ಉದ್ಯಾನವನ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಸದಸ್ಯೆ ಮೀನಾಕ್ಷಿ ವೆಂಕಟೇಶ ಮಾತನಾಡಿದರು. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಜಾಗದ ಮಾಲೀಕರಾದ ಕುಮಾರ್ ಹಾಗೂ ಕಾವೇರಿ ಪತ್ರಿಕಾಗೋಷ್ಠಿ ನಡೆಸಿ ನಮ್ಮ ಮೇಲೆ ಪುರಸಭೆ ಅಧಿಕಾರಿಗಳಿಂದ ದೌರ್ಜನ್ಯವಾಗಿದೆ ಎಂದು ಆರೋಪಿಸಿ ದಾಖಲೆ ಬಿಡುಗಡೆ ಮಾಡಿ ಈಗಾಗಲೇ ಈ ಜಾಗದ ಮೇಲೆ ನ್ಯಾಯಾಲಯದಲ್ಲಿ ದಾವೆ ಇದ್ದು ಕೇಸ್ ನಡೆಯುತ್ತಿದೆ. ಆದರೂ ಸಹ ಪುರಸಭೆಯವರು ಬಂದು ಏಕಾಏಕಿ ಒತ್ತುವರಿಯಾಗಿದೆ ಎಂದು ತೆರವು ಮಾಡಿರುವುದು ಕಾನೂನು ಬಾಹಿರ. ನಾವು ನ್ಯಾಯಾಲಯದ ಮೊರೆ ಹೋಗುತ್ತೇವೆ ಎಂದರು. ನಮ್ಮ ವಾರ್ಡಲ್ಲಿ ಖಾಸಗಿಯವರು ತಂತಿ ಬೇಳೆ ಹಾಕೊಂಡು ನಮ್ಮ ಪುರಸಭೆ ಜಾಗಕ್ಕೆ ತಂತಿ ಬೇಳೆ ಹಾಕೊಂಡಿದ್ರು. ಅಧ್ಯಕ್ಷರಿಗೆ ನಮ್ಮ ಸಾರ್ವಜನಿಕರೆಲ್ಲ ಒಂದು ಮನವಿ ಕೊಟ್ಟಿದ್ದಕ್ಕೆ ಬಂದು ಇವತ್ತು ತೆರವುಗೊಳಿಸಿದ್ದಾರೆ. ನಮಗೆ ತುಂಬ ಸಂತೋಷವಾಗಿದೆ. ನಮ್ಮ ವಾರ್ಡಲ್ಲಿ ಒಂದು ಒಳ್ಳೆ ಕೆಲಸ ಆಗ್ತಿದೆ ನಮ್ಮ ಅಧ್ಯಕ್ಷರು ಬಂದ ಮೇಲೆ ಅಂತ ಅನ್ಕೊಳ್ಳೋಕ್ಕೆ ಒಂದು ಖುಷಿ ಆಗ್ತದೆ. ನಮ್ಮ ಊರಿನ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಉದ್ಯಾನವನವನ್ನು ಅತಿಕ್ರಮಣವಾಗಿ ಮಾಡಿಕೊಂಡಿದ್ದು ಇವತ್ತು ನಮ್ಮ ಪುರಸಭೆ 1ನೇ ವಾರ್ಡಿನ ಸದಸ್ಯರಾದಂಥ ಮೀನಾಕ್ಷಿ ವೆಂಕಟೇಶ್ರವರ ದೂರಿನ ಮೇರೆಗೆ ಹಾಗೂ ಅಬ್ರಾರ್ ಅವರ ದೂರಿನ ಮೇರೆಗೆ ಇಲ್ಲಿನ ನಿವಾಸಿಗಳ ಎಲ್ಲರ ದೂರಿನ ಮೇರೆಗೆ ಇವತ್ತು ನಾವು ನಮ್ಮ ಪುರಸಭೆಯ ಎಲ್ಲ ನೌಕರರು HI RI ಮತ್ತು RO ಮತ್ತು ಸಿಬ್ಬಂದಿ ವರ್ಗದವರನ್ನ ಕರ್ಕೊಂಡು ಬಂದು ಇಲ್ಲಿ ನಾವು ಅಳತೆ ಮಾಡಿಸಿ ಈ ಉದ್ಯಾನವನವನ್ನು ಯಾರು ಒತ್ತುವರಿ ಮಾಡ್ಕೊಂಡಿರ್ತಾರೆ ಅವರನ್ನು ಸಹ ಕರೆಸಿ ನಾವು ಅವರಿಗೆ ಬುದ್ಧಿ ಹೇಳುವಂಥ ಕೆಲಸ ಮಾಡಿರ್ತೇವೆ. ಆದರೂ ಸಹ ಅವರು ನಮ್ಮದು ಜಾಗ ಇದು ಅಂತ ಹೇಳಿ ಉಡಾಫೆಯಿಂದ ಮಾತಾಡಿರ್ತಾರೆ. ಆದರೆ ನಾವು ಅವರಿಗೆ ಉದ್ಯಾನವನವನ್ನು ಅತಿಕ್ರಮಣ ಮಾಡ್ಕೊಂಡಿರ್ತೀರ, ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಸರ್ಕಾರಿ ಜಾಗನ ನಾವು ಬಿಟ್ಟು ಹೋಗಲ್ಲ ಅಂತ ಹೇಳಿ ನಮ್ಮ JCB ಮುಖಾಂತರ ಆ ಜಾಗವನ್ನು ತೆರವುಗೊಳಿಸಿ ಕಲ್ಕಂಬವನ್ನೆಲ್ಲ ತೆರವುಗೊಳಿಸಿ ಇಲ್ಲಿನ ಜನಕ್ಕೆ ಇಲ್ಲಿನ ಮಕ್ಕಳಿಗೆ ಅನುಕೂಲವಾಗುವ ರೀತಿ ಉದ್ಯಾನವನವನ್ನು ಮಾಡಿಕೊಡ್ತೇವೆ ಅಂತ ಹೇಳಿ ಇವತ್ತು 1ನೇ ವಾರ್ಡಿಗೆ ಬಂದು ಇಂಥ ಒಂದು ಒಳ್ಳೆಯ ಕೆಲಸನ ಈಗ ನನಗೆ ನಮಗೆ ಎಲ್ಲ ಮುರಿದಾಕಿ ಎಲ್ಲ ಧ್ವಂಸಗೊಳಿಸಿದ್ದಾರೆ. ನಮ್ಮ ಜಾಗ ಅಂತಿದ್ದಾರೆ. ಆ ಜಾಗದ ರೆಕಾರ್ಡ್ ಅಪ್ಡೇಟ್ ಎಲ್ಲ ಬಟ್ ಇನ್ನೂ ಒಂದು ಎಲ್ಲನೂ ಕೂಡ ಇದೆ. ಒಂದೇ ಆ ಪಾರ್ವತಮ್ಮ ಅಂತೇಳಿ ಯಾರು ಈ ಮೀನಾಕ್ಷಿ 1ನೇ ವಾರ್ಡ್ ಕೌನ್ಸಿಲರ್ ಇದ್ದಾರಲ್ಲ ಅವ್ರ ಅತ್ತೆ ಇದು ನನ್ನ ಜಾಗದ ಪಕ್ಕನೇ ಇದೆ. ಅವ್ರದ್ದು ಈ ಗೋಡೆ ಇದು ನಮ್ದು ಇದು ಬೇಲಿ ಒಂದೇ ಬೇಲಿ. ಇದರಿಂದ ಆ ಕಡೆ ಅವರು ಈ ಕಡೆ ಅವರು ಅದೇ 125/3 ಅವ್ರದ್ದು ಕೂಡ ಇರೋದು. ನಂದು 125/3 ಇರೋದು, ಇವ್ರದ್ದು 125/3 ಇರೋದು. ನಮ್ಮದು ಹೋಗುತ್ತೆ ಪುರಸಭೆಗೆ ಹೋಗುತ್ತೆ ಅಂದಾಗ ಅವ್ರದ್ದು ಯಾಕೆ ಹೋಗಲ್ಲ? ಅವ್ರದ್ದು ಯಾಕೆ ಅವ್ರು ತೆರವುಗೊಳಿಸಲಿಲ್ಲ? ಯಾಕೆ ಅಧ್ಯಕ್ಷರಿಗೆ ಕಂಡ್ಲಿಲ್ವಾ? ಅವ್ರು ಏಡಿಯಲ್ಲಿ ಸರ್ವೆ ಮಾಡಬೇಕಾ? ಯಾವ ನಕ್ಷೆ ಪ್ರಕಾರ ನಮ್ಗೆ ಮಾಡಿದ್ದಾರೆ? ಈಗ ಅವರು ನಂದೇ ಜಾಗ ಅಂತ ಹೇಳಕ್ಕೆ ಏನಿದೆ? ಆಮೇಲೆ ಅದನ್ನು ತೆರವುಗೊಳಿಸಕ್ಕೆ ಅವರಿಗೆ ಯಾವ ಅಧಿಕಾರ ಇದೆ? ಯಾರು ಹೈಯರ್ ಅಥಾರಿಟಿ ಏನು ಪರ್ಮಿಷನ್ ತಗೊಂಡಿದ್ದಾರೆ? ಕೋರ್ಟ್ ಡೈರೆಕ್ಷನ್ ಇದೆಯಲ್ಲ. ಈ ನ್ಯಾಯಾಲಯದಿಂದ ಇರೋರು ನಾನು ಇದನ್ನ ತೆರವುಗೊಳಿಸ್ತೀನಿ, ನನಗೆ ಪಟ್ಟಣ ಪಂಚಾಯತ್ ಸೇರಿದೆ ಅಂತ ಹೇಳಿ ಈಗಿರೋರು ರೈಟಿಂಗ್ಸಲ್ಲಿ ಕೊಟ್ಟಿದ್ದಾರಾ? ಇಲ್ಲ ಆರ್ಡರ್ಸ್ ಕಾಪಿ ಇದೆಯಾ? ಆರ್ಡರ್ಸ್ ಮಾಡಿದಾರಾ ಘನ ನ್ಯಾಯಾಲಯದಿಂದ ಇದನ್ನು ತೆರವುಗೊಳಿಸಿ ಅಂತ? ಮಾಡಿಲ್ಲ ತಾನೆ. ನಮ್ಮ ಗಮನಕ್ಕೂ ತಿಳಿಸಿದೆ. ನ್ಯಾಯಾಲಯದ ಇದಕ್ಕೆ ಇವರು ಆ ಕಾರ್ಯಗಳನ್ನ ಯಾರೋ ಸಾರ್ವಜನಿಕರು ನಮಗೆ ಉದ್ಯಾನವನಕ್ಕೆ ಅಂತೇಳಿ ನೇಮಕಾತಿ ಮಾಡಿರ್ತಾರಲ್ಲ, ಇದನ್ನ ಪರಿಗಣಿಸಬೇಕಾಗಿತ್ತಲ್ಲ. ನಮ್ಮನ್ನು ಕರೆದು ಪರಿಶೀಲನೆ ಮಾಡಿ ಅಲ್ಲ ಮೊನ್ನೆ ಅಲ್ಲ ಹಿಂದೆ ಡೇಟ್ ಹೇಳ್ತೀನಿ 16/12 ಇದು BK ರಾಜು ಮತ್ತೆ ಜಯರಾಮ್ ಹಿಂದೆ ಹಾಕ್ಸ್ಕೋಗಿದ್ದು. ಸಬ್ ಇನ್ಸ್ಪೆಕ್ಟರ್ ನಿಂತು ಅವರು ಮನೆ ಕಟ್ಕೊಂಡು ಅಳತೆ ಮಾಡಿಸಿ ನಮ್ಮ ಜಾಗ 4 ಕಡೆ ಬಿಡಿಸಿ ರೋಡಿಗೆ ಅಂತ ರೋಡಿನ ಹಿಂಭಾಗಕ್ಕೆ ಅಂತೇಳಿ ಅವ್ರು ರೋಡ್ ಇರಲಿಲ್ಲ. ಇವರು
ಸುಳ್ಳು ಭರವಸೆ ಕೊಟ್ಟು ಅಲ್ಲಿ ಜನಕ್ಕೆ ಯಾರೋ ದುಡ್ಡು ಕೊಟ್ಟು ಕೊಂಡ್ಕೊಂಡಿರೋ ಜಾಗನ ಬಿಡಿಸ್ಬಿಟ್ಟು ಇವ್ರು ರೋಡ್ ಮಾಡಿಕೊಟ್ಟಿದ್ದಾರೆ. ಮನೆಗೆ ಇದು ನಾನು ಹಿಂದೆ 5/10/2023 ನ್ಯಾಯಾಲಯದಲ್ಲಿ ಇದೆ ಅಂತ ಹೇಳ್ಕೊಂಡು ಎಲ್ಲರಿಗೂ ಗೊತ್ತಿದೆ. ವಾರ್ಡ್ ಅವ್ರು ಮಾತಾಡೋದು